ರೈತ ಸಂಘದವರು ಮತ್ತು ರೈತ ಘಟಕದ ಎಲ್ಲಾ ಸದಸ್ಯರಿಗೂ ನಮಿಸುತ್ತಾ, ನಾನೀಗ ಒಂದು ಹೇಳೋದಂದ್ರೆ, ನಮ್ಮ ಧನಂಜಯ ಆರಾಧ್ಯನವರು ಮಾತನಾಡುವಾಗ ಒಂದು ಮಾತು ಹೇಳಿದ್ರು. ಕಳೆದ ಡಿಸೆಂಬರ್ ಒಳಗೆ ಎಲ್ಲಾ ರೈತರಿಗೂ ನಾವು ಪತ್ರಗಳನ್ನ ಅಂದ್ರೆ ಸಾಗುವಳಿನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅಂತ ಹೇಳಿದ್ದು ನಿಜ. ಆದ್ರೆ ರೈತರಿಗೆಲ್ಲ ಕೊಟ್ಟಿರೋದು ಉದ್ಯಮಿಗಳ ಪಾಲು ಮಾಡಿದೆ ಸರ್ಕಾರ. ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಾ ಇದೆ. ಈಗ ತಡಕಲೂರಿನ 157 ಸರ್ವೆ ನಂಬರ್ 1ರಲ್ಲಿ ಸುಮಾರು 142 ಎಕರೆ ಜಮೀನನ್ನ ಸೋಲಾರ್ ಅಂತ ಮಾಡಿದೆ ಅಂದ್ರೆ ಇದರಲ್ಲಿ ಈಗಿನ ರಾಜಕೀಯ ವ್ಯಕ್ತಿಗಳ ಕೈವಾಡದಿಂದಲೇ ಇದಾಗಿರೋದು. ಇದ್ರ ಬಗ್ಗೆ ನಮ್ಮಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿ ಒಂದು ಮೀಟಿಂಗ್ ಅಲ್ಲಿ ಒಂದು ಠರಾವನ್ನ ಪಾಸ್ ಮಾಡೋದ್ರ ಮೂಲಕ ನಮ್ಮ ರೈತರಿಗೆ, ಸುಮಾರು ಇಲ್ಲಿ ಇರ್ತಕ್ಕಂಥ ರೈತರು, ತಡಕಲೂರಲ್ಲಿ ಇರ್ತಕ್ಕಂಥ ಒಂದು 800 ರಿಂದ 1000 ಮನೆ ಗ್ರಾಮದಲ್ಲಿ ಸುಮಾರು 200-300 ಮನೆ ಗ್ರಾಮದವರು ಭೂಮಿನೇ ಇಲ್ದಂತ ಕೃಷಿ ಕಾರ್ಮಿಕರಿದ್ದಾರೆ. ಅಂತವರಿಗೆ ಜಮೀನ್ ಇಲ್ದಂತಹ ಪರಿಸ್ಥಿತಿನಲ್ಲಿ 142 ಎಕರೆ ಜಮೀನನ್ನ ನೀವು ಸೋಲಾರ್ಗೆ ಯಾವ ರೀತಿ ಮಾಡಿರಿ ಅಂತ ಇವರು ಸರ್ಕಾರನ ಪ್ರಶ್ನೆ ಮಾಡಬೇಕು. ಮೊದಲು ಬೆಜೇಳಿ 28ನೇ ಸರ್ವೆ ನಂಬರ್ ಮತ್ತು ತಡಕಲೂರಿನ 157 ಸರ್ವೆ ನಂಬರ್ ಬಗ್ಗೆ ತುರ್ತಾಗಿ ಇಲಾಖೆಯಲ್ಲಿ ತಡಕಲೂರಿಗೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು ಇರೋದ್ರಿಂದ ತುರ್ತಾಗಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಕರೆದು ಗ್ರಾಮ ಪಂಚಾಯತಿ ಮೀಟಿಂಗ್ ಅಲ್ಲಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ ನಮ್ಮ ಧನಂಜಯ ಆರಾಧ್ಯ ಸಾಹೇಬರು ಯಾವುದಂತಾನೆ ಪಾದಯಾತ್ರೆ ಹೊಡೋದ್ರ ಮೂಲಕ ಸರ್ಕಾರದ ಕಣ್ತರಿಸಬೇಕು. ಹಾಗೇನೆ ಉತ್ತರ ಕರ್ನಾಟಕದಲ್ಲೆಲ್ಲ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರ ಭೂಮಿ ನುಗ್ತಾ ಇದ್ರೆ ನಮ್ಮ ಈ ತಡಕಲೂರು ಸರ್ವೆ ನಂಬರ್ ನಲ್ಲಿ ಸೋಲಾರ್ ಅನ್ನೋ ಭೂತ ಬಂದ್ ಕಾಡ್ತಾ ಇದೆ. ಹಿಂದೆ ಭೂತ ಬಂದ್ರೆ ನಾವು ರೈತರು ಹೆಂಗ್ ಹೋಗ್ತಿದ್ವಿ, ಮಂತ್ರವಾದಿಗಳ ಹತ್ರ ಹೋಗ್ತಿದ್ವಿ ಭೂತ ಬಿಡ್ಸಾಕೆ ಅಂತ. ಅವ್ರು ಬೇವಿನ ಸೊಪ್ಪು ಲಾಠಿ ತಗೊಂಡು ಹೆಂಗ್ ಹೊಡಿಯೋಣ ಆ ರೀತಿ ರೈತರು ಎಲ್ಲಕ್ಕೂ ಸಿದ್ಧವಾದ್ರೆ ಮಾತ್ರ ಈ ಭೂಮಿ ಉಳಿಸ್ಕೊಂಬಕ್ಕೆ ಸಾರ್ಥ ಆಗುತ್ತೆ. ಇಲ್ಲ ಅಂದ್ರೆ ಭೂಮಿ ಕಳ್ಕೊಂಡು ಹೊತ್ತಿನ ಊಟಕ್ಕೂ ಪರದಾಡೋ ಪರಿಸ್ಥಿತಿ. ಲಾಸ್ಟ್ ಈ ಚಲನಚಿತ್ರ ಪಿಕ್ಚರ್ ಮೇಲೆ ಗಣೇಶ್ ಹೇಗೆ ಅಮ್ಮ ಅಂತ ಹೊಡ್ತಾನ ಆ ರೀತಿ ಓಡಾಡೋ ಅಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಇವತ್ತು 25-30 ಜನ ನೀವು ರೈತ ಸಂಘ ಅಂತ ಉದ್ಘಾಟನೆ ಮಾಡ್ಕೊಂಡಿದ್ದೀರೋ, ಈ ಸಂಘನ ಕೊನೆವರೆಗೂ ತಾವು ಉಳಿಸ್ಕೊಂಡು ಹೋಗ್ತಾ ಇದ್ರ ಮೂಲಕ ಈ ತಡಕಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಾಗೆ ರೈತರು ಇರ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ ಎಲ್ಲದಕ್ಕೂ ಸ್ಪಂದಿಸ್ತಾ, ನೀವು ಚುನಾವಣೆಗೆ ನಾನು ಕಾಂಗ್ರೆಸ್, ನಾನು JDS, ನಾನು BJP ಅಂತ ಸಾವಿರ ಹೇಳ್ಬೋದು. ಇಲ್ಲಿ ಮತ್ತೆ ಈಗ ಕಾಂಗ್ರೆಸ್ MLA ಕಾಲದಲ್ಲಿ ಸೋಲಾರ್ ತೋರಿಸ್ತಾ ಇದೆ. ಯಾವ ವಿರೋಧ ಪಕ್ಷದ ನಾಯಕ ಮಾತಾಡ್ತಾ ಇದ್ದಾನೆ? ದಯವಿಟ್ಟು ನೀವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರುಗಳನ್ನ ಸೆಳೆಯೋದ್ರ ಮೂಲಕ, ಇಲ್ಲಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕಕ್ಕೆ ತಡಕಲೂರಿನ ಒಂದು ರೈತರ ಕ್ರಾಂತಿ ಒಂದು ಇತಿಹಾಸ ಮಾಡ್ತೀರಾ ಅಂತ ನಂಬಿ ನಿಮ್ಮ ಭೂಮಿ ನೀವು ಉಳಿಸ್ಕೊಳ್ಳೋದಕ್ಕೋಸ್ಕರ ರೈತ ಹೋರಾಟಕ್ಕೆ ಮುಂದಾಗ್ತೀರಾ. ನಿಮ್ಗೆ ನಮ್ಮ ಧನಂಜಯ ಆರಾಧ್ಯ ಸಾಹೇಬರು ಮತ್ತೆ ರೈತ ಘಟಕದ ಎಲ್ಲಾ ನಾಯಕರು ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೆ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ.